ಹ್ಞೂ ಸರಿಯಾಗಿ ನೋಡ್ರಿ, ಸರಿಯಾಗಿ ಲಕ್ಷ ಕೊಟ್ಟು ನೋಡ್ರಿ. ತಿಳಿಸೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ, ಬಂದು ನಾ ತಿಳ್ಕೊ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಫಸ್ಟ್ ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಬೋರ್ಡ್ ಕಡೆ ನೋಡಿದ್ರೆ ಗಣಿತ ತಿಳ್ಕೊ. ಮತ್ತು ಎರಡನೇದಾಗಿ ನನ್ನ 31 ವರ್ಷದ ಅನುಭವದಲ್ಲಿ ಹೇಳ್ತನು, ಎಷ್ಟು ಗಣಿತಗಳನ್ನು ನೀವು ಅನುಕ್ರಮ ನಂಬರ್ ಪ್ರಕಾರ ನೀವು ಸಮಯದ ಲೆಕ್ಕಗಳನ್ನು ಪೂರ್ತಿ ಎಲ್ಲ ಗಣಿತಗಳನ್ನು ನೀವು ಅಭ್ಯಾಸ ಮಾಡಿ ನೋಡ್ರಿ. ಕ್ವಶನ್ ಪೇಪರ್ಸು ಬಾಯಿಲೇ ಬಿಡಿಸ್ಬಿಡ್ತಾರೆ. ಇದು 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 ಸತ್ಯವಾದ ಮಾತು. ಎಲ್ಲ ಕ್ವಶನ್ ಪೇಪರ್ದಾಗೇ ಬರ್ತಾವೆ. ಇವು ನೋಡಿ, ಇವು ಮಾದರಿ ಐಕಿನ್ನ ಯಾಕೆ ಹಾಕಿದ? ನಾನು ಫೋನ್ ಬಂದು, ಸರ್ ನೀವು ಕ್ವಶನ್ ನಂಬರ್ಗೆ ಒಂದು 2 ಮಾದರಿ ಹಾಕ್ರಿ ಅದು. ಇದಕ್ಕೆ ನಂಬರ್ ಏನ್ರಿ ಬಂದು ನೋಡ್ರಿ. ಕ್ವಶನ್ ನಂಬರ್ ಬಂತು ಅಂದ್ರೆ ಅದು ಒರಿಜಿನಲ್ ಪರೀಕ್ಷೆಗೆ ಬಿದ್ದದ್ದು ಗಣಿತ ಅದ. ಮತ್ತು ಕ್ಯೂ ಹಾಕಿದ್ದು ಅಂದ್ರೆ ಅದು ಎಕ್ಸಾಂಪಲ್ಲ. ಅದನ್ನು ನೀವು ಅರ್ಥ ಮಾಡಿಕೊಂಡು ಗಣಿತಗಳನ್ನು ಹಿಂದೆ ಗಣಿತ ತಿಳಿಸ್ಯಾರ ಸರು, ಈ ಗಣಿತಗಳನ್ನು ನಾವು ಮಾಡಲೇಬೇಕು ಅಂತ ತಿಳ್ಕೊಂಡು ಮಗ್ಗಲ್ ಕೂತ ಶಿಕ್ಷಕರು, ಪೇರೆಂಟ್ಸು, ಆಮೇಲೆ ಎಷ್ಟು ನೀವು ಈ ಗಣಿತನ ಮಾಡಿ ನೀವು ಉತ್ತರ ಕರೆಕ್ಟ್ ಆಗಿತ್ತು ನಾ ತಿಳಿಸಿದ್ದು, ನೀವು ಬಿಡಿಸಿದ್ದು ಕರೆಕ್ಟ್ ಆಗಿತ್ತು ಅಂದ್ರೆ ಪೇರೆಂಟ್ಸ್ಗೆ ಎಷ್ಟು ಖುಷಿ ಆಗ್ತದೆ, ಆಮೇಲೆ ಟೀಚರ್ಸ್ಗೆ ಎಷ್ಟು ಖುಷಿ ಆಗ್ತದೆ. ಇನ್ನೊಂದು ಶಕ್ತಿ ಏನು, ಇದು ಎಲ್ಲರಿಗೂ ಹೊಟ್ಟಿಗೆ ಆಗ್ತದೆ. ಕಲ್ತ್ರಿ ಯಾವ ಬೇಕಾದ ಶಾಲೆ, ಏನು ಸೈನ್ಸ್ದವರೇ ಕಲಿಬೇಕು ಅಂತ ಏನೂ ಇಲ್ಲ. ನಾ ಹೇಳಿದ್ದೆ, ಈಗ ಹೆಚ್ಚಾನ ಹೆಚ್ಚು ಹೆಣ್ಮಕ್ಳೇ ಭಾಳ ಕಲೀಲಿಕ್ಕತ್ತಾರೆ. ಇದು ನನಗೆ ಅತಿ ಸಂತೋಷವಾದಂಥ ಇದು. ಯಾಕಂದ್ರೆ ಅವ್ರು ಮೊದಲೇ ಶಾಣೆ ಇರ್ತಾರೆ, ಪ್ರಾಮಾಣಿಕತೆ ಶಾಲೆಯಾಗ ಅಭ್ಯಾಸ ಮಾಡಿರ್ತಾರೆ, ಕರೆಕ್ಟಾಗಿ ಗಣಿತನೂ ಕಲ್ತಿರ್ತಾರೆ, ಎಲ್ಲ ಕಲ್ತಿರ್ತಾರೆ, ಟಚ್ ಇರೋಂಗಿಲ್ಲ. ಇದನ್ನು ನೋಡಿ ಭಾಳ ಜನ 16,000 ಜನ ಅತಿ ಇಂಪಾರ್ಟೆಂಟ್ 108 ಜನ ಟೀಚರ್ಸು ತಪ್ಪದೇ ನೋಡ್ತಾರೆ. ಅವರು 108 ಏನಂದ್ರೆ ಅವು ಬಂಗಾರದ ಅಪ್ಪಟ ಚಿನ್ನ ನಮ್ಮ ಸಾಲಿಗೆ. ಅವರು ಸರಿಯಾಗಿ ತಿಳ್ಕೊ. ನೀವು ಹೆಚ್ಚಿಗೆ ನೋಡಿದ್ರೆ ನಿಮಗೆ ಫಾಯ್ದೆ ಅದ. ರಮಾನಂದನ ದಿನಾಂಕ 5/8/93 ಪೂರ್ವಾಹ್ನ 10:15 ನೋಡ್ರಿ. 7/8/93 ಪೂರ್ವಾಹ್ನ 8ಕ್ಕೆ ಮನೆಗೆ ಬಂದರೆ, ಪೂರ್ವಾಹ್ನ ಮನೆಗೆ ಬಂದರೆ ಪ್ರಯಾಣದ ಅವಧಿ ಎಷ್ಟು? 7/8/93 ಪೂರ್ವಾಹ್ನ 8ಕ್ಕೆ ಮನೆಗೆ ಬಂದರೆ ಪ್ರಯಾಣದ ಅವಧಿ ಎಷ್ಟು? ಓಕೆ ನೋಡ್ರಿ, ಮಾಡೋದಾಗೆಲ್ಲ ನೋಡ್ರಿ. ಎಲ್ಲ ನೀವು ಟೈಮ್ ಕೊಡ್ತೀನಿ ಮಾಡ್ರಿ. ಮತ್ತೆ ಯಾಕೆ ನೋಡ್ರಿ, ಟೈಮ್ ಕರೆಕ್ಟಾಗಿ ನೀವು ಸರಿಯಾಗಿ ತಿಳ್ಕೊಂಡು ಗಣಿತ ಮಾಡಿರಿ. ಟೈಮ್ ಕೊಟ್ಟದ. ಆಯ್ತಾ? ಎಲ್ಲರೂ ವಿಡಿಯೋ ಆನ್ ಮಾಡಿ ನೋಡ್ರಿ. ಇಲ್ಲಿ ಹಚ್ಕೊಳ್ಳೋ ಪದ್ಧತಿ 5/8/93 10:15 10:15 ಪೂರ್ವಾಹ್ನದಿಂದ 6/8/93 10:15 ಪೂರ್ವಾಹ್ನ 24 ಗಂಟೆ ಆಯ್ತು ನೋಡ್ರಿ. ಆತೋ ಇಲ್ಲೋ ನೋಡ್ರಿ, ಯಾಕಂದ್ರೆ ಇನ್ನೂ ಮುಂದೋಗ್ಯದ. 6/8/93 10:15ರಿಂದ 7/8/93 ಎಷ್ಟಕ್ಕೆ? 8 ಗಂಟೆ. ನೋಡಿ, 8 11:15 ಹೋಗಿಲ್ಲ, 8 ಗಂಟೆ ಹೋಯ್ತು. 8 ಗಂಟೆ ಪೂರ್ವಾಹ್ನ ಏನು ಬಂತಿದ್ದು? -1. ಇದು ನೋಡಿ ಸಿಂಬಾಲ್. ಯಾಕೆ ಮೈನಸ್ ಬಂತು? 10:15 ದಾಟಿತ್ತಂದ್ರೆ ಇನ್ನೂ 24 ಗಂಟೆ ಆಗ್ತಿತ್ತು. ಇನ್ನೂ 24 ಗಂಟೆ ಆಗ್ಲಿಕ್ಕೆ ಎಷ್ಟು ಕಡಿಮೆ ಬಿತ್ತು? ಈಗ ಏನು ಮಾಡಬೇಕು, ಅದನ್ನು ಹೆಂಗೆ ಮಾಡಬೇಕು ಅನ್ನೋದು. ಇಲ್ಲಿಗೆ 10:15ರಿಂದ 8 ತನಕ ಎಷ್ಟು ಆಗ್ತದ ಅಂದ್ರೆ ಇದನ್ನು 24 ಗಂಟೆ ಒಳಗೆ ನೀವು ಇದರ ವ್ಯತ್ಯಾಸ ಸರ್ ಕಳೆದ್ರಿ ಅಂದ್ರೆ ಸಮಯ ಸಿಕ್ತು. 24 ಯಾಕಂದ್ರೆ ಅದು 24 ಒಂದು ಹಚ್ಚಲಿಕ್ಕೆ ಬರುವುದಿಲ್ಲ. ಯಾಕಂದ್ರೆ ಇಲ್ಲಿ 24 ಏನಾಗ್ತದೆ ಅನ್ನೋದು ಹೇಳತ್ತಾನ. ಪೂರ್ತಿ ಆಗಲ್ಲ, ಅದಕ್ಕೆ 24 ಇಲ್ಲಿ ಹಚ್ಚರಿ. -10:15 ಎಷ್ಟು ಕಡಿಮೆ ಬೀಳ್ತದ? 8 ಗಂಟೆ ಇದ್ರಾಗ ಕಳೆದು ಬಿಡ್ರಿ. ನೋಡ್ರಿ, 8 ಗಂಟೆ ಇದ್ರಾಗ ಕಳೆದ್ರೆ ಅದನ್ನು ಮೈನಸ್ದಾಗ ಮಾಡಿಬಿಡ್ಬೇಕು ಅದನ್ನು. ನೋಡ್ರಿ, ಯಾಕಂದ್ರೆ 10:15 ಆಗಿತ್ತಾರೆ 24 ಗಂಟೆ ಪೂರ್ತಿ ಆಗ್ತಿರ್ತದ. ನೋಡ್ರಿ, 10:15ಕ್ಕಿಂತಲೂ ಕಡಿಮೆ 8 ಗಂಟೆ. ಎಷ್ಟು ಕಡಿಮೆ ಆಯ್ತು ನೋಡಿ. 15ಕ್ಕೆ 15
10 ಗಂಟೆ ಆದ್ರೆ 2 ಗಂಟೆ 15 ದಿವಸ ಕಡಿಮೆ. ಇದ್ರಾಗ ಏನು ಮಾಡಬೇಕು, 2 ಗಂಟೆ 15 ನಿಮಿಷನ ಇದ್ರಾಗ ಕಳೆದು ನೀವು ಅದ್ರಾಗ ಕೂಡಿಸ್ಬೇಕು. 15 ಅಂದ್ರೆ 45 ನಿಮಿಷ ಆಯ್ತು. 1 ಗಂಟೆ ಕೈಗಡ ತೊಗೊಂಡು 60 ಆಯ್ತು. 60ರಾಗ 15 ಕಳೆದ್ರೆ 45 ಆಯ್ತು. 24ರ 3 ಆದ್ರೆ 21 ಗಂಟೆ 45 ನಿಮಿಷ ಹೋಯ್ತು. ಯಾವುದು 6 8 93 10 15ರಿಂದ 7 8 93 8 ಗಂಟೆ ತನಕ ಪ್ರಯಾಣದ ಅವಧಿ ಎಷ್ಟು ಬಂತು? 21 ಗಂಟೆ 45 ನಿಮಿಷ ಬಂತು. 24 ಆಗಲಿಲ್ಲ. ಅದನ್ನು ನಾವೇನು ಮಾಡಬೇಕು, ಇದ್ರಾಗ ಕೂಡಿಸ್ಬಿಡ್ರಿ. ಎಲ್ಲೇ 21 45 ಕೂಡಿಸ್ರಿ ಇದ್ರಾಗ. ನೋಡ್ರಿ, ಪೂಜೆಗೆ 45ಕ್ಕೆ 45, 1 1 4 5, 2 2 4, 45 ಗಂಟೆ 45 ಗಂಟೆ 45 ನಿಮಿಷ. 45 ಗಂಟೆ 45 ನಿಮಿಷ ಉತ್ತರ ಸಂಖ್ಯೆ ಬಿ. ನಾವು ಸಮಯದ ಲೆಕ್ಕಗಳು ಸೀರಿಯಲ್ ಆಗಿ ನೋಡ್ಕೋತವ್ರಿ. ಭಾಳ ಅಂದ್ರೆ ಭಾಳ ಬಾರಿ ಬರ್ತಾವ ಗಣಿತಗಳು. ಅಲ್ಲೇ ರಾಮನು 6 8 93 ಪೂರ್ವಾಹ್ನ 9 15ಕ್ಕೆ ಹೊರಟು ಮಾರನೇ ದಿನಾನೇ ಅಂದ್ಬಿಟ್ಟ ಅಂದ್ರೆ ಭಾಳ ಸರಳ. ಅದು ಪೂರ್ವಾಹ್ನ ಅದ, ಅದು ಪೂರ್ವಾಹ್ನ ಅದ. ನೋಡಿ ಎಷ್ಟು ಮಜಾ ಅದ ನೋಡ. ಓಕೆ, ನೋಡಿ ಮಾಡೋದಾಗ್ಯದ ಅಂತ ತಿಳ್ಕೊಂಡು 6 8 93 9 15 9 15 ಪೂರ್ವಾಹ್ನ. ಮಾರನೇ ದಿನ ಅಂದ್ರೆ ಏನು? ಮಾರನೇ ದಿನ ಅಂದ್ರೆ ಮರುದಿನನೇ. ಮರುದಿನ ಅಂದ್ರೆ 7ನೇ ತಾರೀಕು ಆಗಿರ್ತದ. ಮರುದಿನ ಅಂದ್ರೆ ಮಾರನೇ ದಿನ ಅಂದ್ರೆ ಎಷ್ಟು ಹಚ್ಕೋತೀರಿ ತಾರೀಕು ನೀವು? 7 ಹಚ್ಕೊಂಡು ಬಿಡ್ರಿ. 7 8 93 9 15 ಆಗಿಲ್ಲ, ಕಡಿಮೆ ಆಗ್ಯದ. ಎಷ್ಟು ಕಡಿಮೆ ಆಗ್ಯದ ನೋಡ್ರಿ? 6 15 ಪೂರ್ವಾಹ್ನ. ಇನ್ನು 9 15 ತನಕ ಹೋಗಿತ್ತು ಅಂದ್ರೆ 24 ಗಂಟೆ ಆಗ್ತಿತ್ತು. ಈಗ ನೋಡ್ರಿ, ಇದು ಎಷ್ಟು 9 15ಕ್ಕೆ ಹೋಗಿದ್ದರೆ 24 ಗಂಟೆ ಆಗ್ತಿತ್ತು. ಅವಾಗ ಏನು ಮಾಡ್ಬೇಕೀಗ? -9 15 -6 15 ಬರೋಬರಿ. ಕಳಿಯರಿದ್ರಾಗ 0 0. 9ರಾಗ 6 ಆದ್ರೆ 3. ಇದ್ರಾಗ 3 ಗಂಟೆ ಕಳಿಬೇಕು, ಯಾಕಂದ್ರೆ ಪೂರ್ತಿ ಹೋಗಿ ಮುಟ್ಟಿಲ್ಲ ಅದು. ಬರೋಬ್ಬರಿ ಎಷ್ಟಾಯ್ತು? 21 ಗಂಟೆ. ಆನ್ಸರ್ = 21 ಗಂಟೆ. ಸರಿಯಾಗಿ ತಿಳ್ಕೊರಿ. 21 ಗಂಟೆ ಇಲ್ಲ ನೋಡ್ರಿ ಉತ್ತರ ಸಂಖ್ಯೆ. ನೋಡ್ರಿ, ಮಾರನೇ ದಿನ ಅಂದ್ರೆ ನೀವು 7 ಅಂತ ಹಾಕೊಂಡು ಬಿಡ್ಬೇಕು. ಅದನ್ನು ನೀವೇ ಥಿಂಕಿಂಗ್ ಪವರ್ ಮೇಲೆ ಲೆಕ್ಕ ಮಾಡೋದಿರ್ತಾವ ಒಳಗೊಂದು. ಮಾರನೇ ದಿನ ಅಂದ್ರೆ ಮಾರನೇ ದಿನ ಮರುದಿನ. 3 ದಿನ ನೋಡ್ರಿ. 6 8 93 9 15 ಪೂರ್ವಾಹ್ನ. 7 8 93 ಮಾರನೇ ದಿವಸ 6 9 15ಕ್ಕೆ ಹೋಗಿರ್ತಾರೆ. 24 ಗಂಟೆ ಆಗ್ತಿರ್ತದ. ನಾ ಇಲ್ಲಿ 24 ಗಂಟೆ ಹಚ್ಚಲಿಲ್ಲ. ಅದು ಯಾಕೆ ಹಚ್ಚಲಿಲ್ಲ ಅಂತಂದ್ರೆ ಅದು ಮೈನಸ್ದಾಗ ಬಂತು. ಯಾಕೆ ಬಂತು ಅಂದ್ರೆ ಇಲ್ಲಿ 9 15 ಅದ, ಇದು 6 15 ಅದ. ಅದೇ ಒಂದು 10 15 ಆಗಿತ್ತು ಅಂತಂದ್ರೆ ಇಲ್ಲಿ 9 15 10 15 ಆಗಿತ್ತಂದ್ರೆ 24 ಬರೆದು ಬಿಡ್ತಿದ್ದ ನಾನು. ಇಷ್ಟು ವಿಚಾರ ಮಾಡಿ ಲೆಕ್ಕ ಮಾಡಿ ನೋಡ್ರಿ ನೀವು. ಸಮಯದ ಲೆಕ್ಕಗಳು ಪರ್ಫೆಕ್ಟ್ ಆಗ್ಬೇಕು. ನಾಳೆ ನೋಡ್ರಿ ನೀವು ಪ್ರಯಾಣದ್ದು ವೇಗ, ವಿಶ್ರಾಂತಿ ಸಮಯ, ರೈಲದ ಸಾಮಾನ್ಯ ವೇಗ, ಎಷ್ಟು ಎಲ್ಲ ಗಣಿತಗಳು ಬರ್ತಾವೆ ಇದ್ರಾಗ. ಇದು ಅನುಕೂಲ ದೊಡ್ಡದಂತ ಮೊದಲೇ ಹೇಳಿದ್ ನಾನು. ಇವು ಎಲ್ಲ ಗಣಿತಗಳನ್ನ ನೀವು ನೋಡಿಬಿಟ್ರೆ ಬೇಕಾದಂಥ ಬ್ಯಾಂಕಿನ ಪರೀಕ್ಷೆದಾಗಂತೂ ಇವು ಗ್ಯಾರಂಟಿ ಬೀಳ್ತಾವೆ, ಸಂಶಯ. ಸಾಮಾನ್ಯ ವೇಗ ಕೇಳ್ತಾನೆ. ಈಗ ನಿಮ್ಮೆಲ್ಲ ತಿಳಿದದ ಅಂತ ತಿಳ್ಕೊಂಡು 7 8 93 6 15 ಕಡಿಮೆ ಆಯ್ತು. 8 ಕಡಿಮೆ ಆಯ್ತು, 3 ಗಂಟೆ ಕಡಿಮೆ ಆಯ್ತು. ಅದೇ 3 ಗಂಟೆಯನ್ನು 24 ಗಂಟೆದಾಗ ಕಳೆದು 21 ಗಂಟೆ ಅಂತ ಹಾಕಿರಿ. ಉತ್ತರ ಸಂಖ್ಯೆ ಎ. ಚೆನ್ನಾಗಿ ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡ್ರಿ, ಎಲ್ಲ ಗಣಿತಗಳು ಬರ್ತಾವೆ.